ನಿಮ್ಮ ಉತ್ತರ ಕರ್ನಾಟಕದ ಮಗಳು ವಿದ್ಯೆ ಮಾಡಿರುವ ಕತೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಉಫ್, ಸಾಕಾತು. ನಾವು 4 ಜನ ಇದ್ದರೆ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನದ ಅಡುಗೆನೂ ಆಗೋದು. ಆರಾಮ್ ರೆಸ್ಟು. ಅತ್ತೆಮ್ಮನು ಪೇಟೆಗೆ ಹೋಗ್ಬರ್ತೆ ಅಂತ ಹೋದರು. ಮಾವನ್ನು ಗದ್ದೆಗೆ ಹೋಗ್ಯಾರೆ, ಅವರು ತೋಟಕ್ಕೆ ಹೋಗ್ಯಾರೆ. ಯಾರೂ ಇಲ್ಲ. ಆರಾಮ್ ರೆಸ್ಟ್ ಮಾಡೋಣ. ತಾನಾನ ತಾನಾನ ನಾನಾನ. ಉಫ್, ಸಾಕಪ್ಪ ಸಾಕಾತು. ಚೂರು ಸ್ನಾನ ಮಾಡಿ ದೇವ್ರ ಪೂಜೆ ಒಂದು ಮಾಡಬೇಕು. ಇದೊಂದು ಕೆಲಸ ಆಯ್ತು ಅಂದರೆ ಇವತ್ತಿನ ಕೆಲಸ ಮುಗೀತು ಅಂತ. ಗಂಗಾ ಗಂಗಾ ಇದೆಯಾ ಗಂಗಾ? ಸಾಕಾತು ಅಂತ ಕುತ್ಕೊಂಡೆ ದಣಿ ಅಷ್ಟೇ. ಅಷ್ಟರೊಳಗೆ ಯಾರ ಗಂಗಾ ಅನ್ಕೋತ ಶುರು ಮಾಡಿದ್ರು. ಯಾರಪ್ಪ, ಯಾರು? ಬರ್ರಿ ಒಳಗೆ. ಎಲ್ಲಿದ್ದೀಯ ಗಂಗಾ? ಬರೀ ಸೌಂಡ್ ಅಂತ ಕೇಳ್ತಿತ್ತಲೆ, ಎಲ್ಲಿದ್ದೀಯೇ? ಯಾರು ಮಾಲ್ತೆಕ್ಕನ? ಬರ್ರಿ ಬರ್ರಿ, ಇಲ್ಲಿ ಟಿವಿ ರೂಮಾಗೆ ಇದೀನಿ, ಬರ್ರಿ. ಹೂನೇ ಗಂಗಾ, ನಾನೇ ಮಾಲ್ತಿ, ನಿಮ್ಮ ಪಕ್ಕದ ಮನೆಯಳು. ಮತ್ತೆ ಆರಾಮಿದ್ದೇನೆ. ಊರಿಗೆ ಹೋಗಿದ್ದೆ ಅಂತಲೇ, ಯಾವಾಗ ಬಂದೆ? ಅಯ್ಯೋ ನಾನಂದ್ರಿ ಅದಕ್ಕೆರು ಇವತ್ತು ಬೆಳಿಗ್ಗೆ ಅಲ್ಲ, ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿ ಬಂದ್ರಿ. ನೀವು ಆರಾಮಿದ್ದೀರನ್ರಿ? ನಾನು ಆರಾಮಿದ್ದೆ. ಎಂತಾತೆ ತಡವರ್ಸ್ತೀಯಲ್ಲೇ? ಯಾವಾಗ ಬಂದೆ ಅನ್ನೋದೇ ಮರ್ತೋತಾನೆ ನಿಂಗೆ. ಅಷ್ಟು ಚಲೋ ಇರ್ತಾನೆ ಅಪ್ಪ ಮುನ್ಮನೆ ಅಲ್ರಿ. ಎಂತ ಮಾತಾಡ್ತೀರಿ? ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಮ್ಮನ ಮನೆಗೆ ಅಂತ ತೊಂದ್ರೆ ಏನ್ರಿ? ನಂಗಂತೂ ಅಪ್ಪ ಅಮ್ಮನ ಮನೆಯಿಂದ ಬರೋಕ್ಕಂತೂ ಇಷ್ಟನೇ ಇಲ್ದ ನೋಡ್ರಿ. ಯಾರಿಗೆ ಇಷ್ಟ ಆಕತ್ರಿ ಈಗ ಇದ್ರಾಗೆ? ಅಪ್ಪ ಅವ್ವನೇ ಅತ್ತೆ ಮಾವನಲ್ಲೇ. ಹಂಗೆ ನಂಗೂ ಭಾರಿ ಚೆನ್ನಾಗಿತ್ತಪ್ಪ. ಮದುವೆಗೆ 2 ತಿಂಗಳು ಆಯ್ತಷ್ಟೇ ಅಂತ ಹೊಸ್ಪಿಸಿ ಅಂತ ಏನಿಲ್ಲ ನನಗೇನು. ಭಾರಿ ಚಲೋ ಇತ್ತು ನೋಡು. ನಮ್ಮ ಅತ್ತಿಗೆನೂ ಚಲೋ ಮಾಡ್ತಾಳೆ, ಅಣ್ಣು ಚಲೋ ಮಾಡ್ತಾನ, ಹಾಗಾಗಿ ಚಲೋ ಇತ್ತು. ಬರ್ರಿ ಕುತ್ಕೊಳ್ರಿ, ನಿಂತ್ಕೊಂಡೆ ಮಾತಾಡ್ತಿರಲ್ರಿ. ಕುಡಿಯೋಕ್ಕೆ ಅಂತ ತಗೊಂತೀರ್ರಿ? ಚಾ ತರ್ಲನ್ರಿ ಒಂಚೂರು? ಬೇಡ ಗಂಗಾ, ಎಲ್ಲ ಕುಡ್ಕೊಂಡೆ ಬಂದೆ. ಕುತ್ಕ, ನಿನ್ನ ಹತ್ರ ಒಂಚೂರು ಮಾತಾಡೋಕ್ಕೆ ಕೆಲಸ ಐತಿ. ನನ್ನ ಹತ್ರನಾ? ಎಂತದ್ರಿ? ಆಡೋಣ ಮಾತಾಡೋಣ ಅಂತಾನೆ ಬಂದಿನಲ್ಲೇ. ಕುತ್ಕೊಳ್ಳೆ ನೀನು, ನಾನು ಕೂತ್ಕೊಂತೀನಿ. ಅಂಥದ್ದು ಎಂತದ್ರಿ ಅದಕ್ಕೆರೋ? ಹೇಳ್ರಿ, ಎಂಥದ್ದು ಕೇಳ್ಬೇಕ್ರಿ? ಗಂಗಾ, ನಾ ಒಂದು ವಿಷಯ ಕೇಳ್ಪಟ್ಟೆ, ನೀ ಬೇಜಾರಾಗಬೇಡ. ಹಿಂಗೆ ಊರಾಗೆಲ್ಲ ಮಾತಾಡ್ತಿದ್ರು, ನಾನು ಕೇಳೋಣ ಅಂತಾನೆ ಬಂದೆ ನೋಡು. ಅಂಥದ್ದು ಎಂಥ ವಿಷಯ ಕೇಳ್ಪಟ್ರಿ ನೀವು? ಅದೆಂತಿಲ್ಲೇ, ನೀನೇನ ಸಿಟ್ ಮಾಡಿಕೆ ಗಂಡು ಮನೆಗೆ ಹೋಗಿದ್ದಂತೆ, ಹೌದಾ? ನೀನೇನ ಭಾರಿ ಜಗಳ ಮಾಡ್ತೀಯಂತೆ. ನಿಮ್ಮ ಅತ್ತೆ ಹೇಳ್ತಿತ್ತೆ ಮರತಿ, ನಮ್ಮ ಅತ್ತೆ ಕೈಯೋಡ ಬಂದಿತ್ತು ನಮ್ಮನೆಗೆ, ಹೇಳಕತ್ತಿತ್ತು ಈ ಥರ. ಅದಕ್ಕೆ ಎಂತ ಆತು ಅಂತ ಕೇಳೋಣ ಅಂತ ಬಂದಿದ್ದೆ. ಯಾರು ಹೇಳಿದ್ರು? ನಮ್ಮ ಅತ್ತೆರು. ನಾನು ಯಾವಾಗ ನಮ್ಮ ಅತ್ತೆರ ಹತ್ರ ಜಗಳ ಮಾಡಕ್ಕೆ ಹೋಗಿದ್ನಂತೆ? ಇಲ್ಲೇ ನಮ್ಮವು ಹುಷಾರ್ಲಾಗಿತ್ತಾನೆ, ನೋಡ್ಕಿ ಬರೋಣ ಅಂತ 1-2 ದಿನ ಅಂತ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನೀ ಹೇಳಂಗೆ ಅಂತ ಇಲ್ಲವ. ನಮ್ಮ ಅತ್ತೆರು ಬಂದು ಹೇಳಿದ್ರ ನಿಮ್ಮನೆಗೆ? ಹೂನೇ, ನಿಮ್ಮ ಅತ್ತೆನೇ ಬಂದು ನಮ್ಮ ಅತ್ತೆ ಮನೆ ಹತ್ರ ಹೇಳಕತ್ತಿತ್ತು. ಎಂಥದ್ದು ಕೆಲಸ ಮಾಡೋಕ್ಕಲ್ಲ, ಸುಮ್ಮನೆ ಉಣ್ಣೋದು ತಿನ್ನೋದು ಕುತ್ಕೊಳೋದು, ಉಣ್ಣೋದು ತಿನ್ನೋದು ಕುತ್ಕೊಳೋದು ಮಾಡ್ತಾಳೆ ಬಿಟ್ರೆ ಎಂಥದ್ದು ಕೆಲಸ ಮಾಡೋಕ್ಕಲ್ಲ. ಎಲ್ಲ ಕೆಲಸ ನಾನೇ ಮಾಡಬೇಕು. ಎಂತ ಹೇಳಿದ್ರೆ ಸಾಕು ಜಗಳ ಮಾಡೋಕ್ಕೆ ನಿಂತು ಬಿಡ್ತಾಳೆ ಅಂತೆಲ್ಲ ಹೇಳ್ತಿದ್ರು ಕಣೆ. ಅಯ್ಯೋ ಶಿವನೇ, ಹಿಂಗೆಲ್ಲ ಹೇಳ್ತಿತ್ತ ನಮ್ಮತ್ತೆ. ಯಪ್ಪ, ನೋಡು ಅದಕ್ಕೆ ಈಗ ನೋಡ್ರಿ ಅದಕ್ಕೆ ಈಗಷ್ಟೇ ಬಂದು ಎಲ್ಲ ಕೆಲಸ ಮಾಡಿ ಮುಗಿಸಿ ದಣಿ ಅಷ್ಟೇ ಬಂದು ಕೂತೆ ನೋಡ್ರಿ. ಅಷ್ಟೊತ್ತಿಗೆ ನೀವು ಕರೆದ್ರಿ. ಇನ್ನೇನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋದು ಒಂದು ಐತೆ ನೋಡ್ರಿ. ಅದು ಬಿಟ್ಟರೆ ಒಂದು ಕೆಲಸ ಇಡೋದ ನೋಡ್ರಿ. ಬೆಳಗ್ಗೆ ಎದ್ದು ಬುದ್ಧಿ ಮಗದು ಅಂಗಳೆಲ್ಲ ಸಾರಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಒರೆಸಿ ಗುಡಿಸಿ ಆಮೇಲೆ ತಿಂಡಿ ಮಾಡಿ ತಿಂಡಿ ಎಲ್ಲ ಹಾಕಿ ಕಳ್ಸಾದ್ಮೇಲೆ ಅವರೆಲ್ಲ ಹೊರಗಡೆ ಹೋದ್ಮೇಲೆ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಮಧ್ಯಾಹ್ನದ ಅಡುಗೆ ಮಾಡಿ ಎಮ್ಮಿಗೆ ಕುಡಿಯೋ ಕೊಟ್ಟು ಹಾಗೆ ತಾಟಕ್ಕೆ ಹೋಗಿ 1 ವಾರ ಹುಲ್ಲು ತಗೊಬಂದು ಇಷ್ಟೆಲ್ಲ ಮಾಡಾಗೈತಿ ನೋಡ್ರಿ. ಇನ್ನೇನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಒಂದು 5 ನಿಮಿಷ ಕೂತದ್ದು ಹೋಗೋಣ ಅಂತ ಬಂದು ಕೂತೆ ನೋಡ್ರಿ. ನೋಡಿದ್ರೆ ಹಿಂಗೆಲ್ಲ ಹೇಳ್ಯಾರ ನಮ್ಮ ಅತ್ತೆಮ್ಮ. ಹೂನಿ
ಅವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ನೀ ನೋಡ್ರಿ ಹಿಂಗೆ ಹೇಳ್ತೀಯಲ್ಲ ಮರೈತಿ. ಎಲ್ಲೋದ್ರೀಗ ನಿಮ್ಮ ಅತ್ತೆಮ್ಮ? ಅತ್ತೆಮ್ಮ ಇಲ್ಲೇ ಹೋಗಿ ಬರ್ತಾರೀಗ. ಬರಲಿ ನಾನು ಕೇಳ್ತೀನಿ. ಈ ಥರ ಎಲ್ಲ ನನ್ನ ಹಿಂದ್ಗುಟ್ಟು ಮಾತಾಡ್ತಾರೆ. ಇಲ್ಲಿ ಚಲೋ ಮಾತಾಡ್ಸಿ ನಗಾಡಿ ಆರಾಮಾಗಿ ಇರ ಬರೋ ಕೆಲಸ ನನ್ನ ಕೆಲಸ ನನ್ನ ತಲೆ ಮೇಲೆ ಹೊಡೆದು ಹೋಗಾರ ನಮ್ಮ ಅತ್ತೆಮ್ಮ. ನಾನು ಇಲ್ದಾಗ ಈ ಥರ ಮಾತಾಡ್ತಾರಾ? ಯವ್ವ, ನನ್ನ ಸುದ್ದಿ ಹೇಳ್ಬೇಡ ಮತ್ತೆ. ಏನಿಲ್ಲ, ನಿಮ್ಮ ಅತ್ತೆ ಹೊರದೇ ಬಿಡ್ತಾಳೆ ನನ್ನ ಥರನೇ ನೀನು ಸೊಸೆಯಲ್ಲೇ. ಒಂಚೂರು ನಿಂಗೂ ಗೊತ್ತಾಗ್ಲಿ ಅತ್ತೆರ ಹಣೆ ಬರ ಬುದ್ಧಿ ಅನ್ನೋ ಕಾರಣಕ್ಕೆ ನಿಂಗೆ ಹೇಳಿನಿ. ಮತ್ತೆ ನಿಮ್ಮ ಅತ್ತೆ ಹತ್ರ ಹೋಗಿ ಹಿಂಗೆ ಅಂದ್ರಿರಂತೆ ಮಾಲ್ತ ಅತ್ಕೆರ ಮನೆಗೆ ಹೋಗಿ ಅವ್ರು ಬಂದು ಹೇಳಿದ್ರು ಅಂತ ಅನ್ನೋದು ಮಾತ್ರ ಹೇಳ್ಬೇಡ ನೋಡಿ ಮಾರೈತಿ. ಇಲ್ಲ ಅತ್ಕೆಮ್ಮ, ನಾ ಎಂತಕ್ಕೆ ಹಂಗೆ ಹೇಳೋಕ್ಕಿಲ್ರಿ. ನೋಡ್ರಿ, ಇವಾಗ ನನ್ನ ಹಿಂದೆ ಬಿಟ್ಟು ಈ ಥರ ಮಾತಾಡ್ತಾರಂತ ನೀವು ಹೇಳಲ್ಲ ಅಂದ್ರೆ ನಂಗೆ ಹೆಂಗೆ ಗೊತ್ತಾಗತ್ತು? ನೀವು ಹೇಳಿದಕ್ಕೆ ಗೊತ್ತಾಯ್ತು, ಹಾಗಾಗಿ ಹೇಳೋಕ್ಕಲ್ಲ. ಎಂತರು ಹೇಳಿದ್ರೆ ಹೇಳ್ತೀರಲ್ರಿ. ಹ್ಞೂ ಗಂಗಾ, ಎಂತರು ಇದ್ದರೆ ನಾ ಬಂದು ಹೇಳ್ತೀನಿ. ಅಷ್ಟೇ ಅಲ್ಲ ಗಂಗಾ, ನಿಮ್ಮ ಅತ್ತಿಗೆಗೂ ನೀ ತೊಂದರೆ ಕೊಡ್ತೀಯಂತೆ. ಅವಳು ಬಂದರೆ ನಿಂಗೆ ಇಷ್ಟ ಆಗೋದಿಲ್ಲಂತೆ. ನಿಮ್ಮ ನೆಂಟರು ಬಂದರೆ ಒಂಥರ ಮಾಡಾಕ್ತಿಯಂತೆ, ಅವ್ರ ಕಡೆ ನೆಂಟರು ಬಂದರೆ ಒಂಥರ ಮಾಡ್ತೀಯಂತೆ. ಈ ಥರ ಎಲ್ಲ ಹೇಳ್ತಿದ್ರು ನೋಡು. ಅಯ್ಯೋ ಶಿವನೇ, ನಾನು ಯಾವಾಗ ಹಂಗೆ ಮಾಡಿನಂತೆ? ಅವ್ರಿಗೆ ಬಳಗ ಯಾರೇ ಬಂದರೂ ನಮ್ಮ ಬಳಗಕ್ಕಿಂತ ಜಾಸ್ತಿನೇ ಮಾಡಿ ಕಳಿಸ್ತೀನಿ. ಅಯ್ಯಯ್ಯೋ, ಈ ಥರ ಎಲ್ಲ ಹೇಳ್ಯಾರೆ ನಮ್ಮ ಅತ್ತೆರು. ನಮ್ಮ ಅತ್ತೆರು ಈ ಥರ ಹೇಳ್ಯಾರ ಅಂತ ನಂಬಕ್ಕೆ ಆಗ್ತಿಲ್ಲ ನೋಡೆ. ನನ್ನ ಕೂಡ ಅಷ್ಟು ಛಲೋ ಮಾತಾಡ್ತಾರೆ, ಅಷ್ಟು ಛಲೋ ಇರ್ತಾರೆ. ಹಿಂದ್ಗಡೆಯಿಂದ ಹಿಂಗೆ ಮಾತಾಡಕತ್ತಾರ. ಇವರಿಗೆಲ್ಲ ಎಂತ ಮಾಡ್ಬೇಕೆ ಮಾರೈತಿ? ಯಾರು ಹೇಳ್ತಾರೆ ಇವರಿಗೆಲ್ಲ? ಶಿ, ಎಷ್ಟೇ ಆದರೂ ಅತ್ತೆನೇ ಅಮ್ಮನೇ ಅಲ್ಲ. ನೋಡು, ನನ್ನ ಹಿಂದ್ಗುಟ್ಟ ಹೆಂಗೆಲ್ಲ ಹೇಳ್ಯಾರೆ. ನನ್ನ ಎದುರುಗಡೆ ಮಾತ್ರ ಎಷ್ಟು ಚಲೋ ಮಾತಾಡ್ತಾರೆ, ಎಷ್ಟು ಚಲೋ ಕರೀತಾರೆ. ಬಾ ಗಂಗಾ, ಹೋ ಗಂಗಾ, ಉಣ್ಣು ಗಂಗಾ, ಕೂರು ಗಂಗಾ ಅಂತೇಳಿ ಹಿಂದ್ಗಡೆಯಿಂದ ದೊಡ್ಡ ಜಾಲಪಾದನೆ ತೋಡಿಟ್ಟಾರಲ್ಲೇ ಮರೈತಿ. ಅಯ್ಯೋ ದೇವ್ರೆ, ನಿಮ್ಮ ಮನೆಗೆ ಒಂದೇ ಹೇಳ್ಯಾರ, ಇನ್ನು ಊರು ತುಂಬ ಇದೇ ಹೇಳಿಕೆ ಬಂದರೆ ಗೊತ್ತಿಲ್ಲ ನೋಡು. ಎಂಥದೇನೋ ಗೊತ್ತಿಲ್ಲ ಗಂಗಾ. ನಮ್ಮ ಮನೆಗಂತೂ ಹತ್ರ ಬಂದು ಹಿಂಗೆ ಹೇಳ್ತಿದ್ರು ನೋಡು. ನಮ್ಮ ಅತ್ತೆರು ಹ್ಞೂ ಅನ್ನೋದನ್ನು ಬಿಟ್ಟರೆ ಮತ್ತೆಂತೂ ಹೇಳೋದು ಅವರಿಗೆ. ನಾನಿದ್ದೆ ಅಂತನೋ ಎಂಥದಿನ ಇಬ್ಬರು ಅಷ್ಟು ಮಾತಾಡಿದ್ರು. ನಿಮ್ಮ ಅತ್ತೆ ಅಷ್ಟು ಮಾತಾಡಿದ್ರು, ನಮ್ಮ ಅತ್ತೆ ಅಂತೂ ಹೇಳಲ್ಲ, ಸುಮ್ಮನಿದ್ರು. ಹ್ಞೂ ಅನ್ನೋದೊಂದು ಬಿಟ್ಟರೆ ಮತ್ತೆಂತೂ ಹೇಳ್ತಿರ್ಲಾಗಿತ್ತು ನೋಡು. ಯವ್ವ ಶಿವನೇ, ಅತ್ತೆದಿರೆಲ್ಲರೂ ಹಿಂಗೆ ನನ್ನೇ ಮರೈತಿ. ಹ್ಞೂ ಗಂಗಾ, ಅತ್ತೆ ಅನ್ನೋ ಹೆಸರು ಬಂತು, ಪಟ್ಟ ಬಂತು ಅಂದರೆ ಎಲ್ಲ ಕೇಡಿಗಳೇ ಆಗೋದು ನೋಡು. ನಮ್ಮ ಅತ್ತೆನೂ ದೊಡ್ಡ ಕೇಡಿ. ಈಗ ಒಂಚೂರು ಹುಷಾರಿಲ್ಲ ಅಂತ ಸುಮ್ಮನೆ ಕೂತಿತ್ತಷ್ಟೇ. ಇಲ್ಲ ಅಂತಂದರೆ ಬರೀ ಕುರ್ರೋ ಮುರ್ರೋ ಅನ್ಕೋತಾನೆ ಇರ್ತಿತ್ತು. ನನಗೂ ನಾ ಮದುವೆ ಬಂದು ಹೊಸ್ತ್ರಾಗೆ ಭಾರಿ ಅನುಭವಿಸ್ಬಿಟ್ಟಿನಿ ನೋಡು ಗಂಗಾ. ಆದರೂ ನಿಮ್ಮ ಅತ್ತೆ ಥರ ಬುದ್ಧಿ ಇರ್ಲಾಗಿತ್ತು ಮರೈತಿ. ಈಗ ಅಡ್ಡಿಲ್ಲ, ಚೆನ್ನಾಗೈದೀನಿ ನೋಡು. ನಿಂತು ನೀರು ಕುಡಿಬೋದು, ಹಂಗೈದೀನಿ. ಅದು ಯಾವಾಗ ಕೈ ಕಾಲು ಎಲ್ಲ ಆಡ್ಸೋಕ್ಕಾಗದ ಮೂಲೆ ಬಿದ್ದಿತ್ತಾ ಆವಾಗಿಂದ ಚಲೋ ಇದೆ ನೋಡು. ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ. ಈ ಥರ ದರಿದ್ರ ಬುದ್ಧಿ ಒಂದು ಮಾಡಿರ್ತಿ, ಸುಮ್ಮನೆ ಮೂಲೆ ಮಲಗಿತ್ತಿ. ಕೇಡಿಗಳೇ. ಅತ್ತೆ ಅಂದರೆ ತಾಯಿ ಥರ ನೋಡ್ಬೇಕು ಅಂತಾರೆ. ಅವರು ಮಕ್ಕಳು ಥರ ನೋಡ್ತಿದ್ದೀನಿ. ನಾವು ಹೆಂಗೆ ಅವ್ರನ್ನ ತಾಯಿ ಥರ ನೋಡೋಕಕ್ಕತ್ ನೀನು ಹೇಳು? ಅಲ್ಲ ಅದ್ಕೆರೋ ಸಾಯ್ಲಿ, ಎಂತ ಮಾಡೋದ್ರಿ, ಅನುಭವಿಸ್ಬೇಕು ಕಡಿಕೆ ಬಂದಮೇಲೆ. ಎಂತಕ್ಕೆ ನೀವು ಅನುಭವಿಸ್ತೀಯ? ಜಗಳ ಮಾಡಿ ಅದರ ಕಡ ಎಂತಕ್ಕೆ ಹಿಂಗೆ ಹಿಂದೆ ಬಿಟ್ಟೆಲ್ಲ ಹಿಂಗೆಲ್ಲ ಹೇಳಿರಂತೆ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಗತ್ತೆ ನೋಡು ಅದ್ರ ಬಂಡವಾಳ. ಜಗಳ ನಾನು ನಮ್ಮ ಅತ್ತೆ ಕೂಡ ಮಾಡ್ಬೇಕಾ? ಈಗ ಮಾಡಿದ್ರೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಆವಾಗ ನಿನ್ನ ಹೆಸರು ಹೇಳ್ಬೇಕಾಗತ್ತಲ್ರಿ ಅದಕ್ಕೆರೋ. ಆಗ ಮತ್ತೆ ನಿಮ್ಮ ಹೆಸರು ಹೇಳಿದ್ರೆ ಮತ್ತೆ ಸರಿ ಹಾಕಲ್ಲಲ್ರಿ. ಏ ಬೇಡ, ನೀನು ಹೆಂಗಾರು ಬೇರೆ ಥರ ಜಗಳ ಮಾಡ್ಬೇಕಾರೆ. ಆದರೆ ನನ್ನ ಹೆಸರು ಅಂತ ಹೇಳಕ್ಕೆ ಹೋಗ್ಬೇಡ ನೋಡು. ನನ್ನ ಹೆಸರು ಹೇಳಿದ್ರೆ ಮತ್ತೆ ಅಷ್ಟೇ ಮುಗೀತು ಕತೆ. ಮತ್ತು ಇನ್ಯಾವತ್ತೂ ಎಂಥದ್ದು ಹೇಳೋಕ್ಕಲ್ಲ ನೋಡು ನಿಂಗೆ ಗಂಗಾ. ಇಲ್ಲ ಅದಕ್ಕೆರೋ, ಹಂಗೆಲ್ಲ ಹೇಳೋದಿಲ್ಲ, ತಲೆ ಕೆಡಿಸ್ಕೆ ಬಿಡ್ರಿ. ಹೋಗ್ಲಿ ಬಿಡ್ರಿ. ಕುಡಿಯೋಕೆಂತ ಬೇಕ್ರಿ? ಮಜ್ಜಿಗೆ ಸಾಕ, ಇಲ್ಲ ನಾನು ಚಾಗಿ ಮಾಡಲ್ರಿ? ಒಂಚೂರು ತಣ್ಣಗೆ ಮಜ್ಜಿಗೆ ತಗೋಪ ಗಂಗಾ, ಹೊಟ್ಟೊಂಚು ತಂಪಾಗಲಿ. ಸರಿ ರೀ. ಅಪ್ಪ, ಇವಾಗ ಹೊಟ್ಟೆಗೆ ತಂಪಾತು. ಏನು ಅತ್ತೆ ಸೊಸೆ ಭಾಳ ಚಲೋ ಇದ್ದೀವಿ ಅಂತೇಳಿ ಊರು ತುಂಬ ಬೀಗ್ತಿದ್ರಿ. ಈಗ ಹೆಂಗಿದೆ ನಂದು ಐಡಿಯಾ? ನಿಮ್ಮ ಅತ್ತೆ ಬಂದ ತಕ್ಷಣ ನೀ ಜಗಳ ಮಾಡೇ ಮಾಡ್ತೀಯ. ಅದಾದಮೇಲೆ
ನಿಮ್ಮಿಬ್ಬರ ಮಧ್ಯ ಬೆಂಕಿ ಹತ್ಕಿನತ್ತೆ. ಹಿಂಗೇ ಬೆಂಕಿ ಹಚ್ತಾ ಹೋಗ್ತೀನಿ. ಈಗ ನಿನ್ನ ಮುಗೀತಾ, ಇನ್ನೊಂದೋರಿ ನಿಮ್ಮ ಮತ್ತೆ ಇಡ್ತೀನಿ. ಹಿಂಗೆ ಬೆಂಕಿ ಇಡ್ತಾ ಇದ್ರೆ ನೀವು ಹೆಂಗೆ ಚೆನ್ನಾಗಿರ್ತೀರ ಅಂತ ನಾನು ನೋಡ್ತೀನಿ. ನಿಮ್ಮತ್ತೆ ಊರು ತುಂಬ ನನ್ನ ಸೊಸೆ ಮುದ್ದಿನ ಸೊಸೆ ಅಂತಾಳಲ್ಲ, ಇವಾಗ ಅನ್ಲಿ. ನಾನು ಇದಕ್ಕೆ ಕಾಯ್ತಿದ್ದೆ, ಒಳ್ಳೆ ಟೈಮಿಗೆ ಬಂದು ಸರಿಯಾಗಿ ಪಿನ್ನಿಟ್ಟೆ. ಅದ್ಕೆರು ಎಂತರು ಅಂದ್ರನ್ರಿ? ಹೇ ಇಲ್ಲ ಗಂಗ, ನಾ ಎಂತ ಹೇಳಲ್ಲ. ಮಜ್ಜಿಗೆ ಭಾರಿ ಚಲೋ ಇದಾವಲ್ಲೇ, ನೀನೇ ಮಾಡಿತ್ತು ಮಜ್ಜಿಗೆ? ಹ್ಞೂನ್ರಿ, ನಾನೇ ಮಾಡೋದು ಈ ಮನೆಗೆ. ನಾನು ಮಾಡಿದ್ರೆ ಇನ್ಯಾರು ಮಾಡ್ತಾರ್ರಿ? ಯಾರು ಮಾಡಕ್ಕಲ್ಲ. ಎಲ್ಲ ನನ್ನ ತಲೆ ಮೇಲೆ ಬಿಟ್ಟು ಓಡೋಗ್ಬಿಡ್ತಾರೆ ಗದ್ದೆ ತೋಟ ಪೇಟೆ ಅಂತ ಹೇಳ್ಬಿಟ್ಟು. ಇನ್ನೆಲ್ಲ ಕುಚ್ಚಿ ಎಲ್ಲ ನಾನೇ ಮಾಡ್ಬೇಕಲ್ರಿ, ಮತ್ತಿನ್ಯಾರು ಮಾಡ್ತಾರ್ರಿ? ಹಾಂ ಗಂಗಾ, ನಿಮ್ಮ ಮನೆಗೆ ನೋಡು, ನೀ ಬಂದ ಮೇಲೇ ಕಳೆ ಬಂತು ಅನ್ಬೋದು. ನೀ ಬರೋಕ್ಕಿಂತ ಮುಂಚೆ ಮನೆಗೆ ಒಂಚೂರು ಕಳೆ ಅನ್ನೋದೇ ಇರಲಾಗಿತ್ತು. ಯಾರು ಬರೋಕ್ಕೂ ಇಷ್ಟಪಡ್ತಿರ್ಲಾಗಿತ್ತು ಗೊತ್ತಾ ಗಂಗಾ? ಈಗ ನೋಡು ಎಷ್ಟು ಚಂದ ಹಿಡ್ಕೊಂಡಿಯ ಮನೇನ. ಫಳ 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 ಅಂತಿತ್ತು ನೋಡು, ನಿಮ್ಮ ಥರನೇ ಕ್ಲೀನಾಗಿ ಹಿಡ್ಕೊಂಡೀಯ. ಹೌದನ್ರಿ ಅದಕ್ಕೆರೋ? ಹ್ಞೂ ನಿಜ ಗಂಗಾ. ಇದನ್ನು ಹೇಳ್ತಿದ್ರು ನಿಮ್ಮ ಅತ್ತೆ, ಮನೆಯೆಲ್ಲ ಕ್ಲೀನಾಗಿ ಹಿಡ್ಕೊಳಕಲ್ಲ, ಗಲೀಜು ಹುಡುಗಿ ಗಪ್ಪು, ಒಂಚೂರು ನೀಟ್ನೆಸ್ ಅನ್ನೋದೇ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಬಟ್ ನೀನು ಹಂಗಿಲ್ಲ ನೋಡು, ಬಂದರಿಗೆಲ್ಲ ಕೊಡೋದು ತಗೊಳ್ಳೋದು, ಕುಡಿಯೋಕೆ ಬೇಕಾ ಕೇಳೋದು ಎಲ್ಲ ಮಾಡ್ತೀಯೇ. ನಿನ್ನಂಥ ಹುಡುಗಿ ಬಗ್ಗೆ ಮಾತಾಡ್ತಾರೆ ನೋಡು ನಿಮ್ಮ ಅತ್ತೆ. ಎಂಥ ಸುಡ್ಮಟ್ಟ ಅತ್ತೆ ಸಿಗ್ತಾವೇನೋ ಮರೈತಿ ನಮ್ಮಂತರಿಗೆಲ್ಲ. ಅಯ್ಯೋ ಹಿಂಗೆಲ್ಲ ಹೇಳಿರೆ ನಮ್ಮ ಅತ್ತೆರು. ಬರ್ಲಿ ಇವತ್ತು ನಾನು ಅವ್ರ ಹತ್ರ ಮಾತಾಡೋದೇ ಸೈ. ಹಿಂಗೆಲ್ಲ ಹೇಳ್ಯಾರ ಅಂತ ನನ್ನ ಮನ್ಸಾಗೂ ನಾನು ಅನ್ಕೊಂಡಿರ್ಲಾಗಿತ್ತು ಮರೈತಿ. ಭಾರಿ ಚಲೋ ಆಗಿದ್ವಿ. ಈಗ ನೋಡ್ರಿ ಈ ಥರ ಎಲ್ಲ ಹೇಳ್ಯಾರ. ಒಂದ್ಸರಿ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರೋಳಗೆ ಈ ಥರ ಎಲ್ಲ ಹೇಳಿ ಮುಗ್ಸ್ಯಾರ ನೋಡು. ಇರಲಿ ಬರಲಿ, ನಾನು ಮಾಡ್ತೀನಿ. ಕೇಳು ಬಿಡಬೇಡ, ತಪಾಯಿಸಿ ಕೇಳು ಗಂಗಾ. ಎಂತಕ್ಕೆ ಹಿಂಗೆ ಮಾತಾಡಿದ್ರಿ, ಯಾಕೆ ಹಿಂಗಾಯ್ತು, ನಾ ಅಂಥದ್ದು ಎಂತ ಮಾಡಿದೆ? ಜಾಸ್ತಿ ಮಾತಾಡಿದ್ರೆ ಗಂಗಾ ನಮಗೆ ಪಾಲು ಕೊಡು, ಆಸ್ತಿಗೆ ನಾವು ಮನೆ ಬಿಟ್ಟು ಹೋಗು ಅಂತೇಳಿ ಜಗಳ ಮಾಡು ಗಂಗಾ. ಅದಕ್ಕೆ ಮಾರು ಎಂತ ಹೇಳ್ತೀರಿ? ಈ ಸಣ್ಣ ವಿಷಯಕ್ಕೆ ಆಸ್ತಿ ತಗೊಂಡು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ. ಯಾರು ಮೊಳ್ಳು ಅಂದರ್ರಿ, ಅತ್ತೆ ಅಂದ್ಮೇಲೆ ಸ್ವಲ್ಪ ದರ್ಪ ಎಲ್ಲ ಇರ್ತಿತ್ತಲ್ರಿ, ಆ ಲೆಕ್ಕದಾಗೆ ಮಾತಾಡಿರಕ್ಕೆ ಸಾಕ್ರಿ. ಹಂಗಾಗಿ ಇಷ್ಟು ಸಣ್ಣ ವಿಷಯಕ್ಕೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕಾಕತ್ತನ್ರಿ? ಎಂತ ಮೊಳ್ಳು ಹಿಡ್ದಿತ್ತನ್ರಿ ನಿಮಗೆ? ಲೇ ಗೂಬೆ, ಮೊಳ್ಳು ಹಿಡ್ದಿರೋದು ನಂಗಲ್ಲ ನಿಂಗೆ. ಜಗಳ ಮಾಡು ಅಂತ ಹೇಳ್ಕೊಟ್ರೆ ಬೂಸಿ ಹೊಡಿತಾವಳೆ ಬೂಸಿನ. ಹಂಗಲ್ಲ ಗಂಗಾ, ಇಷ್ಟೆಲ್ಲ ನೀನು ಹಿಂದ್ಗುಟ್ಲ ಮಾತಾಡ್ಯಾರಲ್ಲೇ, ಅದನ್ನೆಲ್ಲ ಕೇಳಿಸ್ಕೊಂಡು ನೀನು ಹಾಗೆ ಸುಮ್ಮನೆ ಇರ್ತೀಯೇ. ಅದು ನಿಂಗೆ ಸರಿ ಅನ್ಸಕತ್ತೈತಿ? ತಪ್ಪಲ್ಲನೇ ನಿನ್ನ ಹಿಂದ್ಗುಟ್ಟ ಹಿಂಗೆಲ್ಲ ಮಾತಾಡ್ಯಾರೆ, ನಿಂಗೆ ಬೇಜಾರಾಗ್ತಿಲ್ಲನೇ ಗಂಗಾ? ನಾನಾಗಿದ್ರೆ ನೋಡು ನನ್ನ ಗಂಡನ್ಗೆ ಹೇಳಿ ಆಗುಂದಾಗ ಜಗಳ ಮಾಡಿ ಮನೆ ಬಿಟ್ಟೆ ಹೊಂಟೋಗೋದೆ. ನಾನೇ ಮತ್ತೇನಾರು ಹಿಂಗೇನಾರು ಹೇಳಿದ್ರೆ, ಹಿಂಗೇನಾರು ನಡ್ಕೊಂಡಿದ್ರೆ ಅವ್ವ ಆಗಿರ್ಬೋದು. ಅದಕ್ಕೆರು ನೀವು ಹೇಳ್ತಿರೋದು ಸರಿ, ನೀವಾಗಿದ್ರೆ ಹಂಗೆ ಮಾಡ್ತಿದ್ರಿ, ನಾನು ಹಂಗೆ ಮಾಡಕ್ಕಲ್ರಿ. ಯಾಕಂದರೆ ನಿಮ್ಮ ಮನೆಗೆ ಅಣ್ಣ ತಮ್ಮ 2 ಜನ ಇದ್ದಾರ್ರಿ, ನಮ್ಮ ಮನೆಗೆ ಅವ್ರು ಒಬ್ಬರೇ ಅಲ್ಲನ್ರಿ. ಈಗ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರು ಕೊನೆ ಕಾಲದಾಗ ನಾವೇ ನೋಡ್ಬೇಕು. ಈಗ ನಾವು ಹೊರಗೆ ಹೋಗಿ ಮನೆ ಮಾಡಿ ಬದುಕಕ್ಕಲ್ಲ, ಆಗುವಲ್ದ್ರಿ. ನನ್ನ ಗಂಡು ಕೆಲಸ ಮಾಡೋದಾಗ ಅಷ್ಟೇ ಸೋಂಬೇರಿ, ನನ್ನ ಹತ್ರನೂ ಆಗಬಾರ್ದು ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡೋದಕ್ಕೆ. ಅಂಥದ್ರಲ್ಲಿ ಮನೇಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಲ್ರಿ. ಹಿಂಗೆ ಇರ್ಬೇಕಾದ್ರೆ ಮತ್ತೆ ಎಂತ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳಿ. ಅವ್ರ ಪೈಯಕ್ಕೆ ಅವ್ರು ಹೇಳಿಕೆ ಹೋಗ್ಲಿ ತಗಲ್ರಿ, ಜಗಳ ಮಾಡಿ ಅಂತ ಸಿಗ್ತೈತ್ರಿ. ಇವಾಗ ಬಂದು ನಿಮ್ಮ ಮನೆಗೆ ಹೇಳ್ಯಾರೆ, ನೀವು ಬಂದು ಹೇಳಿದ್ರಿ, ಮುಗೀತು. ಇದೇನು ಊರು ತುಂಬ ಹೋದ್ರು ಈಗ ನನ್ನ ಮರ್ಯಾದೆ ಹೋಗತ್ತಾ? ಅತ್ತೆ ಹೇಳ್ತು ಅಂತ ಹೇಳ್ಬಿಟ್ಟು ಅವರು ಬೇಜಾರು ಹಾಕಕ್ಕಲ್ಲ, ಇವರು ಬೇಜಾರು ಹಾಕಕ್ಕಲ್ಲ, ಯಾರು ಕೇಳಿಸ್ಕೊಂಡ್ರು ಬೇಜಾರು ಹಾಕಕ್ಕಲ್ಲ, ಹೇಳಿದ್ರು ಬೇಜಾರು ಹಾಕಕ್ಕಲ್ಲನ್ರಿ. ಸುಮ್ಮನೆ ಇದನ್ನ ಕೇಳಿ ನಾವು ಅತ್ತಿಗನ್ನ ಬೇಜಾರು ಮಾಡ್ಕೊಂಡು ಜಗಳ ಮಾಡೋದಕ್ಕಿಂತ ನಂಗೆ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ ಅಲ್ರಿ, ಬಗ್ಗೆ ಹೊರದೋಕತಿ. ನಾನಂತೂ ಕೇಳಕ್ಕೆ ಹೋಗಲ್ಲ, ನನಗೆ ಒಳಗೊಳಗೆ ಹಿಡ್ಕೊಂಡಿರೋಕ್ಕೂ ಮನ್ಸು ಹಾಕಲ್ಲ. ಒಂದು ಮಾತು ಕೇಳ್ತೀನಿ, ಹಿಂಗೆ ಅಂದ್ರಂತೆ ಹೌದನ್ರಿ ಅಂತ. ಹ್ಞೂ ಅಂದರೆ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ, ಇಲ್ಲಾಗಿಲ್ಲ ಅಂತ ಅಂದರೆ ಆಕೆನ ಕಂಡ. ಎಂತೆ ಕೇಳಕ್ಕಲ್ಲ ಅಂತೀಯಲ್ಲೇ, ನಿಂಗೆ ತಲೆ ಕೆಟ್ಟಿತಾನೆ. ನಾನಾಗಿರೋ ಜಗಳ ಮಾಡಿಬಿಡ್ತಿದ್ದೆ. ನಮ್ಮ ಅಪ್ಪ ಅಮ್ಮನೆಲ್ಲ ಕರೆಸಿ ಪಂಚರನ್ನೆಲ್ಲ ಕರೆಸಿ ಸರಿ ಬುದ್ಧಿ ಕಲಿಸ್ತಿದ್ದೆ ನೋಡಿ. ಇವ್ರಿಗೆ ಬುದ್ಧಿ ಕಲಿಸೋ ತನಕ ಹತ್ತಿದ್ರೆ ಸರಿ ಇರೋದಲ್ಲೇ, ಫಸ್ಟಿಗೆ ಬುದ್ಧಿ ಕಲಿಸು ನೋಡು ನೀನು. ಇಲ್ರಿ ಅದಕ್ಕೆರೋ ಹಂಗೆಲ್ಲ ಮಾಡೋಕ್ಕಲ್ಲ ನನಗೆ ಸದ್ಯಕ್ಕೆ. ಸುಮ್ಮನೆ ಸಣ್ಣ ವಿಷಯನೆಲ್ಲ ದೊಡ್ಡ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೊಳಕಲ್ಲ ಅಂದರೆ ಅನ್ಕೋತಾರೆ ಬಿಡ್ರಿ, ಎಂತ ಮಾಡೋಕ್ಕಾಗತ್ರಿ.
ಅಯ್ಯೋ ಶಿವನೇ, ಇವಳ ಅಜ್ಜಿ ಬೈತಂದು ಎಷ್ಟು ಹಚ್ಕೊಟ್ರು ಅತ್ತೆ ಬಿಡ್ಕೊಡ್ವಲ್ದಲ್ಲ. ಫಸ್ಟಿಗೇನು ಒಂದು ಜೋಶ ಗೆದ್ಲು ಜಗಳ ಮಾಡ್ತೀನಿ ಅಂತ, ಇವಾಗ ನೋಡಿದ್ರೆ ನನ್ನೇ ಕನ್ವಿನ್ಸ್ ಮಾಡ್ತಾಳಲ್ಲ. ಇವ್ರ ಮನೆ ಹೆಂಗೆ ಹಾಳು ಮಾಡೋದು, ಹೆಂಗೆ ಜಗಳ ಹತ್ಲಿ ನಾ ಈಗ? ಇವಳು ಹೆಂಗಾರು ಮಾಡಿ ಕೆಣಕ್ಬೇಕಲ್ಲ, ಹೆಂಗೆ ಕೆಣಕ್ಲಿ? ಇರೋ ಮಾಡ್ತೀನಿ. ಅಲ್ಲ ಗಂಗಾ, ನೀ ಹಿಂಗೆ ಹೇಳ್ತೀಯೇ ಹೋಗ್ಲಿ ಬಿಡು ಅಂತ, ಆದ್ರೆ ನಿಮ್ಮ ಅತ್ತೆರು ಹೆಂಗೆ ಹೇಳ್ಯಾರ ಗೊತ್ತಾ? ನಿನ್ನ ಬಗ್ಗೆ ಹೋಗ್ಲಿ ಬಿಡು, ಅವ್ರ ಮಗ ಮದುವೆಕ್ಕೆ ಬಂದನೆ ನಿನ್ನ ಬಗ್ಗೆ ಹೇಳ್ತಾರೆ, ಓಕೆ ಅನ್ಬೋದು. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ಯಾರೆ ಮರತಿ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟ ಮಾತಾಡ್ಯಾರೆ. ನಿಮ್ಮ ಅಣ್ಣ ಮದುವೆಗೆ 2 ವರ್ಷ ಆತಂತಲೇ, ಇನ್ನೂ ಮಕ್ಕಳಿಲ್ಲ ಮರಿಲ್ಲ, ಅವ ಗಂಡ್ಸ ಎಂಥದೇನ? ಹೌದಾ ಅಲ್ಲ ಫಸ್ಟ್ ತೋರಿಸ್ಕೋಬೇಕಾ ಹಂಗೆ ಅಂತೆಲ್ಲ ಮಾತಾಡ್ತಿದ್ರು ಕಣೆ. ಅದೆಲ್ಲ ಕೇಳಿಸಿ ನನಗೆ ಮೈಯೆಲ್ಲ ಹೊರ್ದೋತು ನೋಡು. ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದೆ ಗೊತ್ತಾಗಂಗ. ಅಯ್ಯೋ, ಹಂಗೆಲ್ಲ ಮಾತಾಡ್ಯಾರ ಮತ್ತಮ್ಮರು. ಅಯ್ಯೋ ದೇವ್ರಿ, ಅಲ್ಲ ನನ್ನ ಬಗ್ಗೆ ಮಾತಾಡ್ಬೋದಿತ್ತಲೇ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಎಂತ ಹಿಂಗೆ ಮಾತಾಡ್ಯಾರ? ಅದು ನಮ್ಮ ಅಣ್ಣನ ಬಗ್ಗೆ ಗಂಡ್ಸ ಪಿಣ್ಸ ಅಂತ ಹೇಳಿ ಎಂತ ಮುಳ್ಳು ಹಿಡ್ದಿತ್ತಿ ನಮ್ಮ ಅತ್ತಿಗೆ. ಅಯ್ಯೋ ದೇವ್ರೇ, ಎಂತ ಮಾಡ್ಯಾರಂತೆ ನಮ್ಮ ಮನೆಯವರು ಅಷ್ಟೆಲ್ಲ ಅವ್ರಿಗೆ ಬೈಯಕ್ಕೆ? ಅಲ್ಲ ನಮ್ಮ ಅಣ್ಣ ಮಕ್ಳು ಬೇಕಾ ಬೇಡ ಅಂತ ಅವನಿಗೆ ಬಿಟ್ಟಿದ್ದದು, ಇವ್ರಿಗೆ ಎಂತಕ್ಕಂತೆ? ಅಯ್ಯೋ ದೇವ್ರೆ, ಇವ್ರ ಮನೆ ದಾಸೆ ಕಾಲಿನೇ ತೂತಾಗೈತಿ, ಅದನ್ನು ಮುಚ್ಚಿನಕ್ಕೆ ಹಾಕಲ್ಲ ಅಂತದ್ರಾಗ ನಮ್ಮ ಮನೆ ಸುದ್ದಿ ಅಂತಕ್ಕಂತ ಇವರಿಗೆ. ಹೋಗ್ಲಿ ಬಿಡು 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 ಅಂತ ಬಿಡೋಣ ಅನ್ಕೊಂಡೆ ನಾನು. ಇವ್ರು ನೋಡ್ರೆ ನಮ್ಮ ಮನೆ ತನಕ ಹೋಗ್ಯಾರ. ಅಯ್ಯಪ್ಪ. ಹೂನೇ ಗಂಗಾ, ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ತುಂಬ ಕೆಟ್ಟಾಗೆ ಮಾತಾಡ್ತಿದ್ದೆ ಮರೈತಿ. ನಾನಾದರೂ ಹೇಳ್ದೆ, ಆತರು ಹಿಂಗೆಲ್ಲ ಮಾತಾಡ್ಬೇಡ್ರಿ, ಸರಿಯಲ್ಲ, ತಪ್ಪಾಕತ್ರಿ ಅಂತ ಅಂದೆ. ಅವ್ರು ಕೇಳ್ಬೇಕಲ್ಲೇ, ನಿಂಗೆಂತ ಗೊತ್ತು ಹುಡುಗಿ, ಬಾಯಿ ಮುಚ್ಚು ಅಂತ ಹೇಳಿ ನಂದೆ ಬಾಯಿ ಮುಚ್ಚಿಸಿ ಎಂತೆಲ್ಲ ಹೇಳೋರು ನೋಡ್ದಂಗ ನಂಗೆ ಭಾರಿ ಬೇಜಾರಾಗ್ಬಿಡ್ತು ಕಣೆ. ಅಯ್ಯೋ ದೇವ್ರೇ, ಮಾಡ್ತೀನಿ ಇರು. ನಾನು ಹೋಗ್ಲಿ ಬಿಡು ಅಂತ ಬಿಟ್ಟರೆ ಇವರು ನನ್ನ ಬಗ್ಗೆ ನನ್ನ ಮನೆಯವ್ರ ಬಗ್ಗೆನೇ ಮಾತಾಡ್ಯಾರ. ಇಲ್ಲಿ ನನ್ನ ಗಂಡು ಫಸ್ಟ್ ಹೇಳ್ತೀನಿ, ಅದಾದ್ಮೇಲೆ ಮಾವನಿಗೆ ಹೇಳಿ ಇದನ್ನೇನಾರು ಒಂದು ಇತ್ತರ್ಥ ಮಾಡೇ ಮಾಡ್ತೀನಿ, ನಾನು ಬಿಡೋದಿಲ್ಲ ಮಾತ್ರ. ಹತ್ಕೊಂತು ಸರಿಯಾಗಿ ಬೆಂಕಿ ಹತ್ಕೊಂತು. ಇದಕ್ಕೆ ಕಾಯ್ತಿದ್ದೆ, ಇವತ್ತು ಬೆಂಕಿ ಹಾರೋದು ಕಷ್ಟ ಐತಿ. ಬೇಕಾದ್ರೆ ಒಂಚೂರು ತುಪ್ಪ ಸುರಿದು ಹೋದ್ರೆ ಇನ್ನೂ ಜಾಸ್ತಿ ದಗ ದಗ ಅನ್ನತ್ತೆ. ಫೋನೇ ಗಂಗಾ, ಅಯ್ಯೋ ನಾನು ಒಲೆ ಮೇಲೆ ಸಾರಿಟ್ಟು ಬಂದಿದ್ದೆ, ಅದೇ ನೀ ಬಂದಿ ಅಂತ ಗೊತ್ತಾಯ್ತಾ, ಹಾಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ನೀನು ಸ್ನಾನ ಮಾಡೋಕೆ ಹೋಗ್ಬೇಕು ಅಂದೆಲ್ಲ, ಸ್ನಾನ ಮಾಡಿಕಿಂದ ದೇವ್ರ ಪೂಜೆ ಮಾಡು, ನಾನು ಬತ್ನೆ ಗಂಗಾ. ಹಾಂ ಸರಿ ಆಯ್ತು, ಹೋಗಿ ಬರಲಿ. ಅಯ್ಯೋ ದೇವ್ರಿ, ನಮ್ಮ ಅತ್ತೆಯವರು ಈ ಥರ ಹೇಳೋದು ನಿಜಾನಾ? ನಿಜವಾಗ್ಲೂ ಈ ಥರ ನಾನು ಹಿಂದೆ ಹೇಳ್ಯಾರ, ಅಥವಾ ಇವಳೇನಾದರೂ ಸುಳ್ಳೇನಾದರೂ ಹೇಳ್ತಿದ್ದಾಳ? ಹಿಂಗೆ ನಂಬೋದು ಇವಳನ್ನ? ಎಂತ ಮಾಡಲಿ? ಆ ಥರನ ಕೇಳಲ್ಲ, ಅವ್ರಿಗೆ ಹೇಳಲ್ಲ? ಅಲ್ಲ, ನಮ್ಮ ಮನೆಯವ್ರ ಬಗ್ಗೆ ಇಷ್ಟು ಕೆಟ್ಟಾಗೆಲ್ಲ ಮಾತಾಡ್ಯಾರ ಅತ್ತೆರು, ಇದು ನಂಬ ಅಂಥದ್ದ? ಎಂತ ಮಾಡಲಿ ಈಗ? ಹೆಂಗೆ ಕೇಳಲಿ ಅತ್ತೆರನ್ನ? ಎಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಲ್ಲ. ಹೋಗಲಿ, ಈಗ ಎಂತೂ ಕೇಳೋದು ಬೇಡ, ಜಗಳ ಆಡೋದು ಬೇಡ. ಅದೇನೋ ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗೆ ನನಗೆ. ಇನ್ ಕೇಸ್ ಅವ್ರೇನಾದ್ರು ಹೇಳಿದರೆ ಅವ್ರ ಕರ್ಮ ಅವರೇ ಅನುಭವಿಸ್ತಾರೆ. ಸ್ವಲ್ಪ ದಿನ ಸುಮ್ಮನೆ ಇರೋಣ. ನೆಕ್ಸ್ಟ್ ಟೈಮ್ ಏನಾದರೂ ವಿಷಯ ಇದೇ ಥರ ಕಿವಿ ಬಿತ್ತು ಅಂತಂದರೆ ಮಾತ್ರ ನಾನು ಗ್ರಾಚಾರ ಬಿಡಿಸ್ತೀನಿ. ನೋಡೋಣ. ಆದರೂ ಅತ್ತೆಮ್ಮ ಮನಸ್ಸಾಕ ತಡೀತಿಲ್ಲ. ಅತ್ತೆಮ್ಮ ಬರಲಿ, ಒಂದು ಸರಿ ಯಾವುದಕ್ಕೂ ಕೇಳೇ ಬಿಡೋಣ.